ಗಂಡ ಮಾಡಿರೋ ಅನಾಚಾರನ ನೆನೆಸ್ಕೊಂಡು ಹಿಂಸೆ ಪಡ್ತಿದ್ದೀರಾ ತುಳಸಿ ಅವರೇ? ಒಂದು ಹೆಣ್ಣಿಗೆ ಮೋಸ ಮಾಡಿ ಅವಳ ಸಾವಿಗೆ ಕಾರಣ ಆಗಿರೋ ಕ್ರೂರಿ ನಿಮ್ಮ ಗಂಡ. ಅಂಥವ್ರನ್ನ ಮದುವೆ ಆಗಿ ಅವ್ರನ್ನ ನಂಬ್ಕೊಂಡು ಈ ಮನೆಗೆ ಬಂದಿರೋ ದುರಾದೃಷ್ಟವಂತೆ ನೀವು. ಪಾಪ ನೀವು ತಾನೇ ಏನು ಮಾಡ್ತೀರಾ? ಸತ್ಯನ ಕೆತ್ತಿ ತೆಗ್ದಿದ್ದೀರಾ. ಈಗ ಅದರ ಪರಿಣಾಮಗಳನ್ನು ನೀವೇ ಅನುಭವಿಸ್ಬೇಕು. ಎಲ್ಲೋ ಓದಿದ್ದಾಗಲಿ, ಯಾರೋ ಹೇಳಿದ್ದಾಗಲಿ, ಅಥವಾ ನಾವೇ ಕಣ್ಣಾರ ಕಂಡಿದ್ದಾಗಲಿ ಯಾವಾಗಲೂ ಸತ್ಯನೇ ಆಗಿರೋದಿಲ್ಲ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಾಮಾಣಿಸಿ ನೋಡ್ಬೇಕಂತೆ. ಚಿಕ್ಕಂದ್ರಿಂದ ಇದನ್ನೇ ಕೇಳ್ಕೊಂಡು ಬೆಳೆದವಳು ನಾನು. ಯಾರಾದರೂ ಒಳ್ಳೆಯವರು ಅಂದರೆ ಅದನ್ನು ನಂಬ್ತೀನೋ ಏನೋ, ಯಾರಾದರೂ ಕೆಟ್ಟವರು ಅಂದರೆ ಅದನ್ನು ನಂಬಕ್ಕೆ ಮುಂಚೆ 100 ಸಲ ಯೋಚನೆ ಮಾಡ್ತೀನಿ. ಒಂದು ವೇಳೆ ಅವ್ರು ತಪ್ಪು ಮಾಡಿದರೆ ಅವ್ರಿಗೆ ಖಂಡಿತ ಶಿಕ್ಷೆ ಆಗತ್ತೆ. ದೇವ್ರನ್ನ ನಂಬಿರೋಳು ನಾನು. ದೇವರು ಸತ್ಯನ ಗೆಲ್ಲಿಸ್ತಾನೆ ಅನ್ನೋ ನಂಬಿಕೆ ನನಗಿದೆ. ಅಂದರೆ ನನ್ನ ಅಕ್ಕನ ಸಾವಿಗೆ ಮಾಧವ ಕಾರಣ ಅನ್ನೋದು ಸುಳ್ಳು ಅಂತೀರಾ? ಗೊತ್ತಿಲ್ಲ, ಆದರೆ ಮಾಧವ್ ಅವರು ಯಾವ ತಪ್ಪು ಮಾಡಿಲ್ಲ ಅಂತ ನನಗನ್ನಿಸ್ತಿದೆ. ಹಾಗೇನೆ ಯಾವುದೇ ಕಾರಣಕ್ಕೂ ನಾನು ಮಾಧವ್ ಅವ್ರನ್ನ ಬಿಟ್ಟು ಹೋಗಲ್ಲ. ಹಾಗಂತ ಯಾರೋ ಮಾಡಿರೋ ತಪ್ಪಿಗೆ ಇನ್ಯಾರೋ ಶಿಕ್ಷೆ ಅನುಭವಿಸೋದಕ್ಕೆ ನಾನು ಬಿಡೋದಿಲ್ಲ. ನನ್ನ ಮಕ್ಕಳು ಬಾಳಿ ಬದುಕಬೇಕಾಗಿರೋ ಮನೆ ಇದು. ಈ ಮನೆನ ನಾನು ಕಾಪಾಡ್ಕೋತೀನಿ. ಪಾತ್ರೆಗಳು ತೊಳೆದು 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 ನನ್ನ ಕೈಯೆಲ್ಲ ಸೇದ್ ಹೋಗ್ಬಿಡ್ತು. ಈ ಮನೇಲಿ ಇಷ್ಟೊಂದು ಪಾತ್ರೆ ಬೀಳುತ್ತೆ ಅನ್ನೋ ಸಣ್ಣ ಕಲ್ಪನೆ ಕೂಡ ನನಗಿಲ್ವಲ್ಲ. ಅಡುಗೆ ಮಾಡಿದ ಪಾತ್ರೆ, ಊಟ ಮಾಡಿದ ತಟ್ಟೆಗಳನ್ನು ನಾವೇ ತೊಳಿಬೇಕು ಅನ್ನೋದು ನನ್ನ ಬುದ್ಧಿ ಹೊಳಿಯಲ್ಲೇ ಇಲ್ಲ. ಮಾವ, ಸಾರಿ ಮಾವ. ಪಾಪ ನಿಮಗೆ ತುಂಬ ಕೆಲಸ ಆಗಿದೆ ಅಲ್ವಾ? ಸ್ವಲ್ಪ ದಿನ ಅಷ್ಟೇ. ಇದನ್ನೆಲ್ಲ ನೀವು ಸಹಿಸ್ಕೊಂಡ್ರೆ ಈ ಮನೆಯವರು ನಿಮ್ಮನ್ನು ನಂಬ್ತಾರೆ. ನೀವು ಬದಲಾಗಿದ್ದೀರಾ ಅಂತ ಖುಷಿನೂ ಪಡ್ತಾರೆ. ಆಗ ಈ ಇಡೀ ಮನೆನ ನಿಮ್ಮ ಕೈವಶ ಮಾಡ್ಕೊಳ್ಬೋದು. ಅದಕ್ಕೆ ತಾನೇ ಸೊಸೆ ಮುದ್ದು ನಾನು ಇದನ್ನೆಲ್ಲ ಸಹಿಸ್ಕೋತಾ ಇರೋದು. ಆಹಾ, ಛಲ ಅಂದರೆ ಇದು ಮಾವ. ನಿಮ್ಮಿಂದ ಇನ್ನೊಂದು ಕೆಲಸ ಆಗಬೇಕಿತ್ತು. ಇನ್ನೂ ಒಂದು ಕೆಲಸನ? ಹೆದರ್ಕೋಬೇಡಿ ಮಾವ, ಅಂತ ಏನು ದೊಡ್ಡ ಕೆಲಸ ಅಲ್ಲ. ಅದು ಅರ್ಜೆಂಟಾಗಿ PPT ರೆಡಿ ಮಾಡಬೇಕಿತ್ತು. ಕಂಪ್ನಿಯಿಂದ ಫೋನ್ ಬರ್ತಾನೇ ಇದೆ. ಅದಕ್ಕೆ ಇವತ್ತು ನೀವೇ ಈ ಬಟ್ಟೆನೆಲ್ಲ ಒತ್ತು ಹಾಕ್ಬಿಡ್ತೀರಾ? ನಾನು ಬಟ್ಟೆ ಒಗಿಬೇಕಾ? ಮುಂದೊಂದು ದಿನ ರಾಜನಾಗಿ ಆಳ್ಬೇಕು ಅಂದರೆ ಈಗ ಆಳಿನ ಹಾಗೆ ಬಟ್ಟೆನೂ ಒಗಿಬೇಕಲ್ವ ಮಾವ? ನಿಮ್ಗೆ ಆಗಲ್ಲ ಅಂದರೆ ಹೇಳ್ಬಿಡಿ. ಮಾವಂಗೆ ಇಂಥ ಕೆಲಸ ಮಾಡೋಕ್ಕಾಗಲ್ವಂತೆ ಅಂತ ನಾನೇ ಬಟ್ಟೆ ಒಗಿತೀನಿ. ಬೇಡ ಬೇಡ, ಪಾತ್ರೆ ತೊಳೆಯೋನಿಗೆ ಬಟ್ಟೆ ಒಗೆಯೋದು ಕಷ್ಟನಾ ಸೊಸೆ ಮುದ್ದು? ಖಂಡಿತ ಇಲ್ಲ. ಈ ಕೈ ಕರ್ನಾಟಕದ 3 ಕೋಟಿ ಗಂಡಸರ ಆಸ್ತಿ. ಈ ಕೈನಲ್ಲಿ ಬಟ್ಟೆ ಹಿಡಿದು ಮುಷ್ಟಿ ಬಿಗಿ ಮಾಡಿ ಪಟ 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 ಅಂತ ಬಟ್ಟೆ ಒಗೆಯಕ್ಕೆ ಶುರು ಮಾಡಿದ್ರೆ ಬಟ್ಟೆಗಳೆಲ್ಲ ಫಳ 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 ಅಂತ ಹೊಳೆಯಕ್ಕೆ ಶುರು ಆಗಿಬಿಡುತ್ತೆ. ಕೊಡು, ಕ್ಷಣ ಮಾತ್ರದಲ್ಲಿ ಬಟ್ಟೆ ಒಗೆದು ಒಣಗಿ ಹಾಕಿ ಬಂದುಬಿಡ್ತೀನಿ. ಹೌದಾ ಮಾವ? ನೀವು ಅಷ್ಟೊಂದು ಸ್ಟ್ರಾಂಗ್ ಆಗಿದ್ದೀರಾ? ಕೇಳ್ತಿಲ್ಲ ಸೊಸೆ ಮುದ್ದು. ಒಂದು ವೇಳೆ ಮನೆಯಲ್ಲಿ ಪವರ್ ಹೊರಟೋದ್ರೆ ಈ ಪವರ್ಫುಲ್ ಬಾಡಿಗೆ ಕೇಬಲ್ ಕನೆಕ್ಟ್ ಮಾಡಿಕೊಂಡು ಉಪಯೋಗಿಸ್ಕೋಬಹುದು. ಅಷ್ಟು ಪವರ್ಫುಲ್ ವ್ಯಕ್ತಿ ನಾನು. ಹೌದಾ ಮಾವ? ಹಾಗಾದ್ರೆ ಈ ಬಟ್ಟೆನೆಲ್ಲ ಬೇಗ ಒಗ್ದು ಹಾಕ್ಬಿಡಿ. ಉಳಿದಿದ್ದ ಕೆಲಸನ ಆಮೇಲೆ ಹೇಳ್ತೀನಿ. ಆಯ್ತಮ್ಮ, ಆಯ್ತು. ನೋಡ್ತಾ ಇರೋ, ಹಿಂಗ್ ಹೋಗಿ ಬಟ್ಟೆ ಒಗೆದು ಒಣಗಾಕಿ ಹಂಗೆ ಬಂದುಬಿಡ್ತೀನಿ. ಸೊಸೆ ಮುದ್ದು,
ಈ ನಾಟಕ ಎಲ್ಲ ಇನ್ನೂ ಎಷ್ಟು ದಿವಸ ಮಾಡ್ಬೇಕಮ್ಮ? ಯಾಕೆ ಮಾವ, ಏನಾಯ್ತು? ಏನಿಲ್ಲಮ್ಮ, ವಯಸ್ಸಾಯ್ತಲ್ಲ, ನಿಂತರು ಕೂರಕ್ಕಾಗಲ್ಲ, ಕೂತರು ನಿಲ್ಲಕ್ಕಾಗಲ್ಲ. ಅದಕ್ಕೆ ಈ ಕೆಲಸಗಳೆಲ್ಲ ಇನ್ನೂ ಎಷ್ಟು ದಿನ ಮಾಡಬೇಕಾಗತ್ತೆ ಅಂತ ಕೇಳ್ತಾ ಇದ್ದೀನಿ ಅಷ್ಟೆ. ಆಗ್ಲೇ ಪವರ್ಫುಲ್ ಅಂದ್ರಲ್ಲ ಮಾವ. ಅಯ್ಯೋ, ಅನ್ನಕ್ಕೇನಮ್ಮ, ಯಾರು ಬೇಕಾದರೂ ಅಂತಾರೆ. ಅಲ್ಲ, ಅಂದಾಗೆ ಇರೋಕ್ಕಾಗತ್ತಾ? ಚೆನ್ನಾಗಿ ಮಾತು ಬದಲಾಯಿಸ್ತೀರಾ. ರಾಜಕಾರಣಿ ಆಗ್ಬೋದಿತ್ತು ನೀವು. ನಾನು ತುಂಬ ಸಲ ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀನಮ್ಮ. ಆದ್ರೆ ರಾಜಕಾರಣಿ ಆಗಕ್ಕೆ ತುಂಬ ದುಡ್ಡು ಬೇಕು. ಆಗುತ್ತೆ ಮಾವ, ನೀವು ಇದೇ ಥರ ಒಳ್ಳೆಯವ್ರ ಥರ ನಾಟಕ ಮಾಡ್ತಿದ್ರೆ ಈ ಆಸ್ತಿ ಪಾಸ್ತಿ ಎಲ್ಲ ನಿಮ್ಮ ಕೈಗೆ ಸೇರುತ್ತೆ. ಆಮೇಲೆ ರಾಜಕಾರಣಿ ಅಲ್ಲ, ರಾಜನ್ ಥರನೇ ಇರ್ಬೋದು. ಆಯ್ತು ಸೊಸೆ ಮುದ್ದು, ವಿಷಾನೇ ಕೊಡ್ತೀಯೋ ಅಮೃತನೇ ಕೊಡ್ತೀಯೋ, ಏನು ಕೊಡ್ತೀಯೋ ಕೊಡು, ನಿನ್ನನ್ನೇ ನಂಬಿದ್ದೀನಿ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ನನ್ನ ಸೊಸೆ ಮುದ್ದು. ನಂಬಿಕೆನೇ ದೇವರು ಅಂತ ಹೇಳ್ತಾರೆ. ಈ ಮನೆಯವರೆಲ್ಲ ನಿಮ್ಮನ್ನ ದೇವತೆ ಅಂತ ನಂಬಿದ್ದಾರೆ. ಆ ನಂಬಿಕೆಗೆ ದ್ರೋಹ ಆಗಬಾರ್ದು. ಮಕ್ಕಳ ಪ್ರೀತಿಗೆ ಬೆಲೆ ಕೊಡಿ. ಅಂದ್ರೆ ನಾನು ಈ ಮನೆಯವ್ರಿಗೇನು ಮಾಡಬಾರ್ದು ಅಂತನಾ? ನಾನು ಈ ಮನೆಗೆ ಸೊಸೆಯಾಗಿ ಬಂದಿದ್ದೆ ಸೇಡು ತೀರಿಸ್ಕೊಳ್ಳೋಕೆ. ಈ ನಿನ್ನ ಬಣ್ಣದ ಮಾತುಗಳು ನನ್ನನ್ನು ಬದಲಾಯಿಸುತ್ತೆ ಅಂತ ಅಂದ್ಕೋಬೇಡ. ಈ ಮನೇಲಿರೋರು ಯಾರ ಜೀವನೂ ನಾನು ಉಳಿಸಲ್ಲ. ಈ ಮನೆ ಸ್ಮಶಾನ ಆದ್ಮೇಲೆ ನನಗೆ ಸಮಾಧಾನ. ನಿಮ್ಮ ಜೀವ ಉಳಿಬೇಕು ಅಂದರೆ ನಿಮ್ಗಿರೋದು ಒಂದೇ ಆಯ್ಕೆ. ಈ ಮನೇನ ಬಿಟ್ಟು, ಮಾಧವನ್ನ ಬಿಟ್ಟು ತೊಲಗ್ಬಿಡಿ. ಕಡೆ ಪಕ್ಷ ನಿಮ್ಮ ಪ್ರಾಣನಾದರೂ ಉಳಿಸ್ಕೊಳ್ಳಿ. ನನ್ನ ಪ್ರಾಣ ಹೋದರೂ ಸರಿ, ನಾನು ಈ ಮನೆ ಬಿಟ್ಟು ಹೋಗಲ್ಲ. ಸಾವೇ ನಿಮ್ಮ ಎದುರು ನಿಂತಿದ್ರು ಎಂಥ ಬಂಡ ಧೈರ್ಯ ನಿಮಗೆ? ಸಾವನ್ ಗೆದ್ದವರು ಈ ಭೂಮಿ ಮೇಲೆ ಯಾರೂ ಇಲ್ಲ. ನನ್ನ ಎದುರಿಗೆ ಸಾವು ನಿಂತಿದೆ ಅಂತ ನೀವು ಹೇಳ್ತಾ ಇದ್ದೀರಾ, ಆದ್ರೆ ಆ ಸಾವು ನಿಮ್ಮ ಹಿಂದೆನೇ ಇರ್ಬೋದು. ಅದು ನಿಮಗೆ ಗೊತ್ತಿಲ್ಲದೇನೆ ಇರ್ಬೋದು. ನಾನಾಗಲಿ ನೀವಾಗಲಿ ಯಾರೂ ಇಲ್ಲಿ ಶಾಶ್ವತ ಅಲ್ಲ. ಸತ್ಯ ಒಂದೇ ಶಾಶ್ವತ. ಸತ್ಯ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ನಾನು ಹೇಳಿದ್ದೆ ಸತ್ಯ, ನಿನ್ನಿಂದ ಅಲ್ಲ. ಆ ಬ್ರಹ್ಮನೇ ಇಳಿದು ಬಂದರೂ ಈ ಮನೆಯವ್ರ ಸಾವನ್ನ ತಪ್ಸಕ್ಕಾಗಲ್ಲ. ಈ ಮನೆಯವರೆಲ್ಲರೂ ನರಳಿ ನರಳಿ ಸಾಯ್ತಾರೆ. ಅಂಥ ಭ್ರಮೇಲೇನಾದರೂ ನೀನಿದ್ರೆ ಆ ನರಳಾಟ ಒದ್ದಾಟ ಎಲ್ಲ ನಿನ್ನ ಪಾಲಿಗಷ್ಟೇ ಇರುತ್ತೆ. ಇದು ಎಚ್ಚರಿಕೆ ಅಲ್ಲ, ನಿನ್ನ ಅಕ್ಕನ ಸ್ಥಾನದಲ್ಲಿ ನಿಂತು ನಾನು ಹೇಳ್ತಾ ಇರೋ ಬುದ್ಧಿ ಮಾತು. ಸಾಧ್ಯವಾದರೆ ಬದಲಾಗು, ಇಲ್ಲಾಂದರೆ ಬದುಕೆ ಶಿಕ್ಷೆ ಕೊಟ್ಟು ಬದಲಾಯಿಸುತ್ತೆ. ಸರಿ, ಇದ್ರ ಮೇಲೆ ನೀವು ವರ್ಕ್ ಶುರು ಮಾಡಿ. ಸರಿ, ಪೇಮೆಂಟ್ ಸ್ಯಾಂಕ್ಷನ್ ಮಾಡ್ಸಕ್ಕೆ ನಾನು ಹೇಳ್ತೀನಿ. ಓಕೆ. ಏನಿದು ಮೈ ಇಷ್ಟೊಂದು ಸುಡ್ತಾ ಇದೆ? ಜ್ವರ ಇದ್ರೂ ಕೆಲ್ಸಕ್ಕೆ ಬಂದಿದ್ಯಾ? ಏನಿಲ್ಲ ಸರ್, ಸ್ವಲ್ಪ ಸುಸ್ತಾಗ್ತಿತ್ತಷ್ಟೇ, ಜ್ವರ ಏನಿಲ್ಲ. ಜ್ವರ ಇಲ್ವಾ? ನಿನಗೆ ತಲೆ ಇಲ್ಲ. ಎದಳು, ಆ ಕಡೆ ಹೋಗಿ ಕೂತ್ಕೋ. ಪರವಾಗಿಲ್ಲ ಸರ್, ನೀವು ಬನ್ನಿ, ನಾನು ಡ್ರೈವ್ ಮಾಡ್ತೀನಿ. ಏನೂ ಬೇಕಾಗಿಲ್ಲ, ನೀನು ಆ ಕಡೆ ಕೂತ್ಕೋ.
ಜ್ವರ ಇದ್ರೂ ಕೆಲ್ಸಕ್ಕೆ ಬಂದಿದೆಯಲ್ಲ ಸಮರ್, ಒಂದೇ ಒಂದು ಮಾತು ಹೇಳಬೇಕಲ್ವಾ, ಹುಷಾರಿಲ್ಲ ಕೆಲ್ಸಕ್ಕೆ ಬರೋಕ್ಕಾಗಲ್ಲ ಅಂತ. ನಮ್ಮ ಹತ್ರನೇ ಅಷ್ಟೊಂದು ಸ್ವಾಭಿಮಾನನ? ಹಾಗೇನಿಲ್ಲ ಸರ್. ಸರಿ ಸರಿ, ಈಗ ಮಾತಾಡಬೇಡ, ಮಲ್ಕೋ. ಮೋಸ್ಟ್ಲಿ ಕೋಳಿ ಜಗಳ ಆಡೋಕ್ಕೆ ಅಭಿ ಇಲ್ಲ ಅಂತ ನಿಂಗೆ ಜ್ವರ ಬಂದಿರಬೇಕು. ಅಮ್ಮ ಏನಾದರೂ ನಿನ್ನ ಈ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಎಷ್ಟು ಗಾಬರಿ ಆಗ್ತಾರೆ ಗೊತ್ತಾ? ಇವನೇನೋ ದೊಡ್ಡ ಸಿನಿಮಾ ಹೀರೋ, ಎಷ್ಟೇ ಜ್ವರ ಇದ್ರೂ ಕೆಲ್ಸಕ್ಕೆ ಬಂದು ಸಾಧನೆ ಮಾಡಿಬಿಡ್ತಾನೆ. ಎಷ್ಟೇ ಮೆಚ್ಯೂರಿಟಿ ಇದ್ದರೂ ಕೆಲವೊಂದ್ಸಲ ಮಕ್ಕಳ ಥರ ಆಡ್ತಾರೆ. ನನ್ನ ಮಕ್ಕಳು ಬಾಳಿ ಬದುಕಬೇಕಾಗಿರೋ ಮನೆ ಇದು. ಈ ಮನೆನ ನಾನು ಕಾಪಾಡ್ಕೋತೀನಿ. ನನ್ನ ಪ್ರಾಣ ಹೋದರೂ ಸರಿ, ನಾನು ಈ ಮನೆ ಬಿಟ್ಟು ಹೋಗಲ್ಲ. ಇಷ್ಟಾದರೂ ಎಷ್ಟು ಸೊಕ್ಕು ಅವಳಿಗೆ. ಈಗಲೂ ಇದೇ ಮನೇಲಿ ಇರ್ತೀನಿ ಅಂತಾಳೆ. ಎಷ್ಟು ಧೈರ್ಯ ಅವಳಿಗೆ. ತನ್ನನ್ನು ತಾನು ಸತಿ ಸಾವಿತ್ರಿ ಅನ್ಕೊಂಡಿದ್ದಾಳೆ. ಗಂಡ ಮಕ್ಕಳನ್ನ ಉಳಿಸ್ಕೋತೀನಿ ಅನ್ನೋ ಭ್ರಮೆಯಲ್ಲಿದ್ದಾಳೆ. ಆದರೂ ಅವಳಿಗೆ ಅಷ್ಟೊಂದು ಧೈರ್ಯ ಇದೆ ಅಂತ ನನಗನ್ನಿಸ್ತಾ ಇಲ್ಲ. ಅವಳು ಕಣ್ಣಲ್ಲೂ ಭಯ ಕಾಣಿಸ್ತಾ ಇತ್ತು, ಆತಂಕ ಕಾಣಿಸ್ತಾ ಇತ್ತು. ಅವಳಿಗಷ್ಟು ಧೈರ್ಯ ಇದ್ದಿದ್ರೆ ಮನೆಯವ್ರ ಮುಂದೆ ನನ್ನ ಬಗ್ಗೆ ಹೇಳ್ತಾ ಇದ್ಲು. ಹೇಳಿದ್ರು ಅವಳ ಮಾತನ್ನು ಯಾರು ನಂಬ್ತಾರೆ? ಈ ಶಾರ್ವರಿ ಏನು ಅನ್ನೋದು ಅವಳಿಗೆ ಗೊತ್ತಾಗಬೇಕು. ಅವಳಲ್ಲಿ ಭಯ ಇನ್ನೂ ಜಾಸ್ತಿ ಆಗಬೇಕು. ಮನೆಯವ್ರಿಗಿಂತ ಮೊದಲೇ ಅವಳು ಪ್ರಾಣ ಬಿಡಬೇಕು. ತುಳಸಿ, ಈ ಮನೆಯವ್ರ ಸಾವನ್ನು ತಪ್ಪಿಸೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಿಧಿ ಮದುವೆ ಆಗಲಿ ಅಂತ ಕಾಯ್ತಾ ಇದ್ದೀನಿ. ಅವಳ ಮದುವೆ ಮುಗಿದು ಗಂಡನ ಮನೆ ಸೇರ್ತಾ ಇದ್ದ ಹಾಗೆ ಈ ಮನೆಯಲ್ಲಿ ಸಾವಿನ ಸಂಭ್ರಮ ಶುರುವಾಗುತ್ತೆ. ನೆಮ್ಮದಿ ಸರ್ವನಾಶ ಆಗಿ ಸಮಾಧಿ ಸೇರುತ್ತೆ. ಈ ಮನೆ ಸ್ಮಶಾನ ಆಗತ್ತೆ. ಏಯ್ ತನಿ, ಇನ್ನೊಬ್ಬರ ಕಣ್ಣಲ್ಲಿ ನೀರು ಹಾಕ್ಸೋ ತಾಕತ್ತಿರೋ ನನಗೆ ನನ್ನ ಕಣ್ಣಲ್ಲೇ ನೀರು ಹಾಕಿಸ್ತಾ ಇದೆಯಲ್ಲ, ಸರಿ ಅನ್ಸತ್ತಾ ನಿನಗಿದು? ಅಯ್ಯೋ, ಸರಿಯಾಗಿ ಹೇಳಿದ್ರಿ ಮಾವ. ಎಷ್ಟೋ ಜನನ ನಂಬಿಸಿ ಅವ್ರಿಗೆ ಮೋಸ ಮಾಡಿ ಕಣ್ಣೀರು ಹಾಕ್ಸಿದ್ದೀರ. ಆದರೆ ಇವತ್ತು ಈ ಒಂದು ಸಣ್ಣ ಈರುಳ್ಳಿ ನಿಮ್ಮನ್ನೇ ಅಳಿಸ್ತಿದೆ. ಪ್ರಪಂಚನೇ ಗೆದ್ದೆ ಅಂತ ಬೀಗೋನು ಒಂದು ಸಣ್ಣ ಕಲ್ಲೆಡವಿ ಪ್ರಪಾತಕ್ಕೆ ಬೀಳ್ಬೋದು. ಕಾಲ ಯಾವಾಗಲೂ ಎಲ್ರಿಗೂ ಒಂದೇ ಥರ ಇರಲ್ಲ ಅಲ್ವಾ ಮಾವ? ಸರಿಯಾಗಿ ಹೇಳಿದೆ ಸೊಸೆ ಮುದ್ದು. ಅಲ್ಲ, ನೀನೇನು ನನ್ನನ್ನು ಹೊಗಳ್ತಾ ಇದೆಯೋ ತೆಗಳ್ತಾ ಇದೆಯೋ ಒಂದು ಗೊತ್ತಾಗ್ತಾ ಇಲ್ಲ. ಇರೋ ಸತ್ಯನೇ ಹೇಳ್ತಿದ್ದೀನಿ ಮಾವ. ಕ್ರೂರವಾಗಿರೋ ಪ್ರಾಣಿಗಳಿಗೆ ಒಂದು ಕಾಲ ಆದರೆ ಅದನ್ನ ಬೇಟೆ ಆಡೋ ಬೇಟೆಗಾರನ್ಗೆ ಇನ್ನೊಂದು ಕಾಲ. ಆದರೆ ಈಗ ಇಲ್ಲಿ ಪ್ರಾಣಿ ಯಾರು, ಬೇಟೆಗಾರ ಯಾರು? ಇದೇನ್ ಮಾವ ಹೀಗೆ ಕೇಳ್ಬಿಟ್ರಿ? ಈ ಈರುಳ್ಳಿ ಕಟ್ ಮಾಡ್ತಾ ಅಳ್ತಾ ಅಳ್ತಾ ನಿಮ್ಗಿರೋ ಶಕ್ತಿನ ನೀವು ಮರ್ತ್ಬಿಟ್ಟಿದ್ದೀರಾ. ನೀವೊಂಥರ ಹುಲಿ ಇದ್ದ ಹಾಗೆ, ಸಿಂಹದಂತ ಶಕ್ತಿ ನಿಮ್ಗೆ. ಇದಲ್ವಾ ಮಾತು ಅಂದ್ರೆ? ಕರೆಕ್ಟಾಗಿ ಹೇಳಿದೆ ಕಣಮ್ಮ. ಅಂದ್ರೆ ನಾನು ಪ್ರಾಣಿನ, ಇವಳು ಬೇಟೆಗಾರನ? ಏನ್ ಯೋಚನೆ ಮಾಡ್ತಿದ್ದೀರಾ ಮಾವ? ಬೇಗ ಬೇಗ ಈರುಳ್ಳಿ ಕಟ್ ಮಾಡಿ. ಪಕೋಡ ತಿಂದು ಎಷ್ಟು ದಿನ ಆಯ್ತು. ಬೇಗ ಪಕೋಡ ಮಾಡ್ಕೊಂಡು ತನ್ನಿ. ನಾನಾ? ಹೌದು ಮತ್ತೆ. ಏನ್ ತಮಾಷೆ ಮಾಡ್ತಿದ್ಯೇನಮ್ಮ? ಅಲ್ಲ, ನೀನ್ ಪಕೋಡ ಮಾಡ್ತಿದ್ದೀನಿ ನಿಂತಿದ್ದಕ್ಕೆ ತಾನೆ ನಾನು ಈರುಳ್ಳಿ ಹೆಚ್ಚಿಕೊಡ್ತಾ ಇರೋದು. ಮಾವ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ನಿಮಗ್ ತಲೆನೋವಾದ್ರೆ ನಾನ್ ಮಾತ್ರೆ ತಗೊಳಕ್ಕಾಗತ್ತಾ? ನಿಮಗ್ ಹಸುವಾದ್ರೆ ನಾನು ಊಟ ಮಾಡಕ್ಕಾಗತ್ತಾ? ನೀವ್ ಈರುಳ್ಳಿ ಕಟ್ ಮಾಡಿದ್ರೆ ನಾನ್ ಪಕೋಡ ಮಾಡಕ್ಕಾಗತ್ತಾ? ಇದೆಲ್ಲ ಹಾಗೇನೆ.
ಬೇಗ ಬೇಗ ಪಕೋಡ ಮಾಡಿಕೊಂಡು ತಗೊಂಡು ಬನ್ನಿ. ಏನೋ ಹೇಳಿ ಕನ್ಫ್ಯೂಸ್ ಮಾಡ್ತಾ ಇದ್ದಾಳೆ. ಈಗೇನಮ್ಮ ನಿನಗೆ ಬಿಸಿ ಬಿಸಿಯಾಗಿ ಪಕೋಡ ಮಾಡಬೇಕು ಅಷ್ಟೇ ತಾನೇ? ಈಗ ಹೋಗಿ ಹಾಗೆ ಮಾಡ್ಕೊಂಬಂದ್ಬಿಡ್ತೀನಿ. ಅದಕ್ಕೆ ಯಾಕೆ ಇಷ್ಟೊಂದು ಮಾತಾಡಬೇಕು? ಆಮೇಲೆ ಸೊಸೆ ಮುದ್ದು ನಿನಗೆ ಪಕೋಡ ಜೊತೆ ಟೀ ಬೇಕಾದ್ರೆ ಹೇಳ್ಬಿಡಮ್ಮ, ಒಂದೇ ಸಲ ಎಲ್ಲ ಮಾಡ್ಕೊಂಡು ತಂದ್ಬಿಡ್ತೀನಿ. ನೋ ಥ್ಯಾಂಕ್ಸ್ ಮಾವ. ಯು ಆರ್ ವೆಲ್ಕಮ್. ಸಂಧ್ಯಾ, ಸಮರ್ಥ್ ಯಾಕೋ ಇಷ್ಟೊತ್ತಾದರೂ ಇನ್ನೂ ಮನೆಗೆ ಬಂದಿಲ್ಲ. ಬೆಳಗ್ಗೆ ಅವನಿಗೆ ತುಂಬ ಜ್ವರ ಇತ್ತು. ಕೆಲ್ಸಕ್ಕೆ ಹೋಗ್ಬೇಡ ಅಂತ ಎಷ್ಟು ಹೇಳಿದ್ರೂ ಕೇಳಿಲ್ಲ. ನಂಗೆ ಯಾಕೋ ಟೆನ್ಷನ್ ಆಗ್ತಿದೆ. ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ ಸಿರಿ? ಅಣ್ಣ ಆ ಮನೆಗೆ ಕೆಲ್ಸಕ್ಕೆ ಅಂತಾನೆ ಹೋಗಿರ್ಬೋದು, ಆದ್ರೆ ಆ ಮನೆಯವ್ರು ಯಾರು ಅವನ್ನ ಕೆಲ್ಸದೊಂಥರ ಟ್ರೀಟ್ ಮಾಡಲ್ಲ. ಯಾಕಂದ್ರೆ ಅಣ್ಣನು ಆ ಮನೆ ಮಗನೇ. ಹಾಗೇನಾದ್ರೂ ಆದ್ರೆ ಆ ಮನೇಲಿ ಅಣ್ಣನ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ತಾರೆ ಬಿಡು. ಬಾ, ಈಗ ಬಿಸಿ ಬಿಸಿ ಪಕೋಡ ರೆಡಿ ಆಗ್ತಿದೆ, ತಿನ್ನೋಣ. ಅಮ್ಮ ಯಾಕೋ ತುಂಬ ಅಪ್ಸೆಟ್ ಆಗಿದ್ದಾರೆ. ಇವ್ರು ಹೀಗೆ ಇದ್ದರೆ ಆರೋಗ್ಯ ಹಾಳು ಮಾಡ್ಕೊಳ್ತಾರಷ್ಟೆ. ಏನೂ ಸರಿಯಾಗಿ ತಿಂತಾ ಇಲ್ಲ, ಯಾವಾಗಲೂ ಏನೋ ಯೋಚನೆ ಮಾಡ್ತಿರ್ತಾರೆ. ಏನಿರ್ಬೋದು? ಅವಿ ಬಂದಮೇಲೆ ಅಮ್ಮನ ವಿಷಯ ಎಲ್ಲ ಹೇಳಬೇಕು. ಅವಿ ಅಮ್ಮನ ಜೊತೆ ಮಾತಾಡಿದ್ರೆ ಅಮ್ಮಂಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ರೀ, ಏನಾಯಿತು? ಸ್ವಲ್ಪ ಜ್ವರ ಬಂದಿದೆ, ಸುಸ್ತಾಗಿದ್ದಾನೆ. ಅವಿ, ಪಾಪುಗೆ ಏನಾಯ್ತು? ಅಮ್ಮ ಏನೂ ಆಗಿಲ್ಲ, ಗಾಬರಿ ಆಗಬೇಡಿ. ಸ್ವಲ್ಪ ಜ್ವರ ಬಂದು ಸುಸ್ತಾಗಿದ್ದಾನೆ, ಹುಷಾರಾಗ್ತಾನಮ್ಮ. ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದೆ, ಡಾಕ್ಟರ್ ಇಂಜೆಕ್ಷನ್ ಕೊಟ್ಟಿದ್ದಾರೆ, ಟ್ಯಾಬ್ಲೆಟ್ಸು ಕೊಟ್ಟಿದ್ದಾರೆ. ಇಷ್ಟೊಂದು ಜ್ವರ ಇಟ್ಕೊಂಡು ಯಾಕೆ ಹೀಗೆ ಓಡಾಡ್ತಾ ಇದ್ದಾನೆ? ಸ್ವಾಭಿಮಾನ ಅಮ್ಮ, ಕೆಲಸಕ್ಕೆ ಅಂತ ಬಂದಿರೋದು. ಇವನು ಯಾವಾಗಲೂ ಹೀಗೇನೆ. ಚಿಕ್ಕಂದ್ರಿಂದನೂ ಈ ಮೊಂಡುತನ ಇದ್ದಿದ್ದೆ. ತನಗಾಗಲ್ಲ ಅಂದ್ರೂ ಹಠ ಸಾಧಿಸೋದು ಮಾತ್ರ ಬಿಡಲ್ಲ. ಕೆಲಸದ ವಿಷಯ ಅಂತ ಬಂದಾಗ ಹಠ ಇನ್ನೂ ಹೆಚ್ಚಾಗತ್ತೆ. ಸಮರ್ಥ ಇರೋದಕ್ಕೆ ನಮ್ಮ ಕೆಲಸಗಳೆಲ್ಲ ಆರಾಮಾಗಿ ನಡೀತಿರೋದು. ಅವ್ರಿಗೆ ಹುಷಾರಿಲ್ಲ ಅಂದರೆ ಮನೆ ಕರ್ಕೊಂಡು ಹೋಗಿ ಬಿಡ್ಬೇಕಲ್ವಾ? ಇಲ್ಲಿ ಕರ್ಕೊಂಡು ಬಂದಿದ್ದೀರಲ್ಲ. ಮನೆಗೆ ಹೋಗೋದು ಇದ್ದೇ ಇರುತ್ತೆ. ಅಮ್ಮನ ಪ್ರೀತಿ ಮುಂದೆ ಬೇರೆ ಮೆಡಿಸಿನ್ ಬೇಕಾ? ಸಮರ್ಥನ ಇಲ್ಲಿಗೆ ಕರ್ಕೊಂಡ್ಬಂದರೆ ಅವ್ನು ಹುಷಾರಾಗ್ತಾನೆ ಅನಿಸ್ತು, ಅದಕ್ಕೆ ಕರ್ಕೊಂಡು ಬಂದೆ. ಒಳ್ಳೆ ಕೆಲಸ ಮಾಡಿದೆ. ಒಂದು ನಿಮಿಷ ಬಂದೇ ಇರಿ. ಹೇಗಿದೆಯಾ ಪಾಪು? ಏನಿಲ್ಲ ಅಮ್ಮ, ಸ್ವಲ್ಪ ಜ್ವರ ಬಂದಿದೆ ಅಷ್ಟೇ. ಸ್ವಲ್ಪ ಜ್ವರ ಅಂತಿದೆಯಲ್ಲ, ಮೈ ಇನ್ನೂ ಸುಡ್ತಾ ಇದೆ. ಇರು, ಕಷಾಯ ಮಾಡ್ಕೊಂಬರ್ತೀನಿ, ಜೊತೆಗೆ ತಿನ್ನಕ್ಕೂ ಏನಾರು ತರ್ತೀನಿ. ಆಮೇಲೆ ಮಾತ್ರೆ ತಗೊಂಡು ಮಲ್ಕೊಳ್ಳುವಂತೆ. ಇಷ್ಟು ಸಾಕಮ್ಮ, ಬೇಗ ಹುಷಾರಾಗ್ತೀನಿ. ನಾನು ಹೇಳಿಲ್ವ ಅಮ್ಮ, ತಾಯಿ ಪ್ರೀತಿ ತಾಯಿ ಮಡಿಲೋ ಮಕ್ಕಳಿಗೆ ರಕ್ಷೆ ಇದ್ದ ಹಾಗೆ. ನೀವು ನಮಗೋಸ್ಕರ ತೋರಿಸೋ ಪ್ರೀತಿ ಮುಂದೆ ನಾವು ನಿಮ್ಮನ್ನು ಕಾಳಜಿ ಮಾಡೋದು ತೃಣಕ್ಕೆ ಸಮಾನ. ನಾವು ನಿಮ್ಮನ್ನು ಎಷ್ಟೇ ಚೆನ್ನಾಗಿ ನೋಡ್ಕೋತಿದ್ದೀವಿ ಅಂದ್ಕೊಂಡ್ರು ನಿಮ್ಮ ಪ್ರೀತಿ ಮುಂದೆ ಅದೇನೂ ಇಲ್ಲ. ಹಾಗೇನೂ ಇಲ್ಲ ಅವಿ. ಮಳೆ ಸುರಿಸೋದು ಮೋಡನೇ ಆದರೂ ಆ ಮೋಡಕ್ಕೆ ಮಳೆ ಹನಿ ತುಂಬೋದು ಭೂಮಿನೇ. ತಾಯಿ ಮಕ್ಕಳ ಸಂಬಂಧನೂ ಹಾಗೆ. ತಾಯಿ ಪ್ರೀತಿ ಮಕ್ಕಳಿಗೆ ರಕ್ಷೆ ಅನ್ಕೋತೀರ, ಆದ್ರೆ ಮಕ್ಕಳ ಪ್ರೀತಿ ತಾಯಿ ಜೀವ. ನಿಮ್ಗಳ ಪ್ರೀತಿಯಿಂದನೇ ಇವತ್ತು ನಾನು ಬದುಕಿರೋದು. ಪಾಪು, ತಿರ್ಕೊ.
ಪೂರ್ಣಿ.